ಸರ್ ನಮಸ್ಕಾರ. ಅಶೋಕ್ ಅವರೇ, ನಮಸ್ತೆ. ನೀವು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅರಸೀಕೆರೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ರಿ. ಈಗ ಹೆಚ್ಚಿನ ಜವಾಬ್ದಾರಿಯಾಗಿ ನೀವು ನಿಮ್ಮ ಕಾರ್ಯ ನೋಡಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಮ್ಮ ವಾಹಿನಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಈ ಹಿಂದೆ ಅರಸೀಕೆರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಹಲವು ಕಾರ್ಯಕ್ರಮಗಳನ್ನು ನೀವು ಎಲ್ಲ ಸಂಘಟಕರಿಂದ ನಿಮ್ಮ ಸರ್ಕಾರಿ ನೌಕರರ ಏನಿದೆ ಪದಾಧಿಕಾರಿಗಳಿಂದ ಎಲ್ಲ ಮಾಡಿದ್ರಿ ಕೆಲಸ. ಅದರಲ್ಲಿ ಹೆಚ್ಚು ಖುಷಿ ಕೊಟ್ಟಿದ್ದು ಯಾವುದು ಅಂತ? ಎಲ್ಲ ಕಾರ್ಯಕ್ರಮಗಳೂ ಖುಷಿ ಕೊಡುವಂಥ ಕಾರ್ಯಕ್ರಮಗಳೇ ಸರ್. ನಮ್ಮ ಆಡಳಿತಾವಧಿಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ದೇಶಕರುಗಳು, ಎಲ್ಲ ವೃಂದ ಸಂಘದ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಅವರೆಲ್ಲರ ಒಂದು ನನಗೆ ಸಹಕಾರ ಇದ್ದಿದ್ದರಿಂದಲೇ ಸುಮಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಆಗಲಿ, ಯಾವುದೇ ಮತ್ತು ಸಂಘಟನಾ ನಮ್ಮ ಹೋರಾಟಗಳು ಪೇ ಕಮಿಷನ್ ಆಗಂಥವು, ಎನ್ ಪಿ ಎಸ್ ವಿರುದ್ಧ ಹೋರಾಟಗಳಾಗಲಿ ಎಲ್ಲದಕ್ಕೆ ಹೆಚ್ಚಿನ ಸಹಕಾರ ಸಿಕ್ಕಿ ನನ್ನ ಉತ್ತಮ ಕೆಲಸ ಮಾಡಲು ನನಗೆ ತುಂಬ ಸಹಕಾರ ಕೊಟ್ಟಿದ್ರು ಎಲ್ಲರೂ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನಗೆ ಈ ಸ್ಥಾನ ಸಿಗೋಕ್ಕೆ ಕಾರಣ ಮುಖ್ಯವಾಗಿ ಎಲ್ಲ ನಮ್ಮ ನಿರ್ದೇಶಕರುಗಳು ಮತ್ತು ನಮ್ಮ ಎಲ್ಲ ಅರಸೀಕೆರೆ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು, ಆಮೇಲೆ ಎಲ್ಲ ನಮ್ಮ ಪದಾಧಿಕಾರಿಗಳಾಗಲಿ, ಎಲ್ಲ ವೃಂದ ಸಂಘಗಳಾಗಲಿ ನನ್ನ ಮೇಲಿಟ್ಟ ಒಂದು ನಂಬಿಕೆಯಿಂದ ನನಗೆ ಈ ಥರ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನ ಕೊಟ್ಟು ಗೌರವಿಸಿದ್ದಾರೆ. ಈ ಸ್ಥಾನ ಸಿಗಲು ಕಾರಣರಾದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಸರ್ ಅವರಿಗೆ, ಹಾಗೂ ನನ್ನ ಸ್ನೇಹಿತರು ಹಾಗೂ ಆತ್ಮೀಯರು ಆದಂಥ ಶ್ರೀಯುತ ಸದಾ ಉತ್ಸಾಹಿ ಈ ಕೃಷ್ಣೇಗೌಡರ ಸಾಹೇಬರಾಗಲಿ, ಹಾಗೂ ನಮ್ಮ ಶಿವಸ್ವಾಮಿ ಸರ್ ಆಗಲಿ, ಎಲ್ಲರಿಗೂ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೂ ಸಹ, ಹಾಗೂ ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಹಾಸನ ಜಿಲ್ಲೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳಿಗೂ, ಎಲ್ಲ ಸಮಸ್ತ ಸರ್ಕಾರಿ ನೌಕರರಿಗಳಿಗೂ ಎಲ್ಲರಿಗೂ ನನ್ನ ಅತ್ಯುತ್ತಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ ಕೈಲಾದಂತಹ ನನಗೆ ಕೊಟ್ಟಿರುವಂಥ ಈ ಸ್ಥಾನಕ್ಕೆ ಹೆಚ್ಚಿನ ಒಂದು ಗೌರವದಿಂದ ನನ್ನ ಕೈಲಿ ಎಷ್ಟು ಆಗುತ್ತೋ ನ್ಯಾಯ ಒದಗಿಸುವಂಥ ಕೆಲಸಗಳನ್ನು ಮಾಡ್ತೀನಿ ಅಂತ ಈ ಮೂಲಕ ನಾನು ಎಲ್ಲ ಸರ್ಕಾರಿ ನೌಕರರ ಹತ್ರ ಕೇಳ್ಕೊತಾ ಇದ್ದೀನಿ ಸರ್. ಮತ್ತು ಈ ಇಂದಿನ ಕಾರ್ಯಗಳನ್ನು ನನಗೆ ಮಾಡಲು, ಒಳ್ಳೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲು ಸಹಕರಿಸಿದಂಥ ಎಲ್ಲ ನಮ್ಮ ಸಮಸ್ತ ಸರ್ಕಾರಿ ನೌಕರರಿಗಳಿಗೂ, ಎಲ್ಲ ಪದಾಧಿಕಾರಿಗಳು, ಎಲ್ಲ ವೃಂದ ಸಂಘದ ಅಧ್ಯಕ್ಷರುಗಳಿಗೂ ಸಹ ನಾನು ಸದಾ ಆಭಾರಿಯಾಗಿದ್ದೇನೆ. ಹಾಗೂ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಿಗೂ ಸಹ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಅಂತ ತಮ್ಮ ಮುಖಾಂತರ ನಾನು ವಿನಂತಿಸಿಕೊಳ್ತಿದ್ದೇನೆ ಸರ್. ಈಗ ಹಳೇದು NGO ಆಫೀಸ್ ಇತ್ತು ನಿಮ್ಮದು, ಸರ್ಕಾರಿ ನೌಕರ ಸಂಘ ಅಂತ, ಅಂದರೆ ನಗರ ಠಾಣೆ ಪಕ್ಕದಲ್ಲಿತ್ತು. ಹೌದು ಸರ್. ಅದೇನಾಗಿದೆ ಅಂದರೆ ಈಗ ಹೃದಯ ಭಾಗದಲ್ಲಿ ಇಲ್ಲ, ಅದು ಈ ಕಡೆ ಸೈಡ್ ಆಗ್ಬಿಡ್ತು. ನೀವು ಹೃದಯ ಭಾಗದಲ್ಲಿ ಎಲ್ಲಾದರೂ CA ಜಾಗ, ಶಾಸಕರು ಕೇಳಿ ಏನಾದ್ರು ಒಂದು ಜಾಗ ಮಾಡ್ಕೋಬೋದಾಗಿತ್ತು ಅಂತ. ಖಂಡಿತವಾಗ್ಲೂ ನಮ್ಮ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಅವರಿಗೆ. ಅವರು ಪ್ರಪ್ರಥಮವಾಗಿ ನಾವು ಕೇಳೋದಕ್ಕಿಂತ ಮುಂಚೆನೇ ಅವರೇ ಸದಾ ಉತ್ಸುಕರಾಗಿದ್ದಾರೆ ಸರ್. ಅವ್ರ ಹತ್ರ ನಮ್ಮ ಒಂದು ಅಹವಾಲನ್ನು ಕೊಟ್ಟಿದ್ದೀವಿ ಸರ್, ಎಲ್ಲ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ. ಅವರು ನಿಜವಾಗ್ಲೂ ಒಳ್ಳೆ ಸ್ಪಂದನೆ ಇದೆ. ಈಗ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಸಹ ಆಗಿರೋದ್ರಿಂದ ನಮಗೆ ಯಥೇಚ್ಛವಾಗಿ ಗ್ಯಾರಂಟಿ ನಮಗೆ ಏನು ಅಂತಂದರೆ ನಮಗೆ ತುಂಬ ಸಹಕಾರಿಯಾಗಿದೆ. ಈಗ ಅವ್ರಿಗೆ ಆ ಸ್ಥಾನ ಸಿಕ್ಕಿರೋದ್ರಿಂದ ಅವರು ನಮ್ಮ ಸರ್ಕಾರಿ ನೌಕರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ ಸರ್. ಅವರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಒಂದು ಅರ್ಜಿನೂ ಸಹ ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಸಹಕಾರದಿಂದ ನಮ್ಮ ಒಳ್ಳೆಯ ಒಂದು ಸ್ಥಳವನ್ನು ಗುರುತಿಸಿ ನಿಗದಿಪಡಿಸಿ ಅವರು ನಮಗೆ ಒಂದು ಸರ್ಕಾರಿ ನೌಕರರ ಭವನ, ಹಾಗೂ ನಮ್ಮ ಸರ್ಕಾರಿ ನೌಕರರ ಮಕ್ಕಳಿಗೆ ಒಂದು ಇಂಡೋರ್ ಸ್ಟೇಡಿಯಂ ಅಂತ ಏನಂತಾರೆ, ಒಳಾಂಗಣ ಕ್ರೀಡಾಂಗಣ, ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ, ಈ ಥರ ಸುಮಾರು ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಒಂದು ಭರವಸೆಯನ್ನು ಸಹ ಅವರ ಮುಂದೆ ಇಟ್ಟಿದ್ದೀವಿ ನಾವು. ಅವರು ತುಂಬ ಚೆನ್ನಾಗಿ ಒಳ್ಳೆಯ ಸ್ಪಂದನೆ ಇದೆ ನಮಗೆ. ಈ ಮುಂದಿನ ದಿನಗಳಲ್ಲಿ ಅದು ಗ್ಯಾರಂಟಿ ಅನುಷ್ಠಾನಗೊಳ್ಳುತ್ತೆ ಸರ್. ಖಂಡಿತವಾಗ್ಲೂ ನಮ್ಮ ಶಾಸಕರು ಅದ್ರ ಬಗ್ಗೆ ಗಮನ ಇಟ್ಟು ಮಾಡಿಕೊಡ್ತಾರನ್ನ ನಂಬಿಕೆ ನಮಗಿದೆ. ಅವರ ಸಹಕಾರನೂ ಯಥೇಚ್ಛವಾಗಿ ನಮ್ಮ ಸರ್ಕಾರಿ ನೌಕರರ ಮೇಲಿದೆ ಸರ್. ದಯವಿಟ್ಟು ಅವರು ಈ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಇದನ್ನು ಈ ಮುಂದಿನ ಈ ಎಲ್ಲ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಬೇಕು. ಅದಕ್ಕಾಗಿ ಎಲ್ಲ ಸಹಕಾರನೂ ಅಗತ್ಯ ಇದೆ ಸರ್. ನಮ್ಮ ವಾಹಿನಿಯಿಂದ ನಿಮಗೊಂದು ಪ್ರಶ್ನೆ ಏನು ಅಂದರೆ, ನಿಮ್ಮ ರಾಜ್ಯ ಸರ್ಕಾರಿ ನೌಕರರು ಮತ್ತು ಯಾವುದೇ ಸರ್ಕಾರಿ ನೌಕರರು ಇದಾರಲ್ಲ, ಅವರೆಲ್ಲ ಸೇರಿ ಒಂದು ಒಳ್ಳೆ ಉತ್ತಮವಾದ ನಮಗೆ ಪಾರ್ಕ್ ಬೇಕಾಗಿದೆ. ನೀವು ಶಾಸಕರ ಕಡೆಯಿಂದ ಅದೊಂದು ಮೂವ್ ಮಾಡಿ ಯಾಕೆ ಮಾಡಿ? ಖಂಡಿತವಾಗ್ಲೂ ಸರ್. ಈಗ ನಾವು ನಮ್ಮ ಒಳ್ಳೆ ಸ್ಥಳ ಕೊಡಿ ಅಂತ ನಾವು ಅಹವಾಲನ್ನು ಕೊಟ್ಟಿರೋದ್ರಿಂದ, ಅರ್ಜಿ ಸಲ್ಲಿಸಿರೋದ್ರಿಂದ ಅದರಲ್ಲೇ ಎಲ್ಲ ಅನುಕೂಲವಾಗುವಂತೆ ಮಾಡಿಕೊಡ್ಬೋದು. ಒಂದು ಒಳ್ಳೆಯ ಜಾಗ ಗುರುತು ಮಾಡಿಕೊಟ್ರೆ, ಒಂದು ಉದ್ಯಾನವನ ಆಗಲಿ, ಅಲ್ಲೇ
ಎಲ್ಲ ಮಕ್ಕಳಿಗೆ ನಮ್ಮ ಎಲ್ಲ ಪ್ರತಿಭಾವಂತ ಮಕ್ಕಳಾಗಲಿ, ನಮ್ಮ ಎಲ್ಲ ಸರ್ಕಾರಿ ನೌಕರ ಮಕ್ಕಳು ಅಂದರೆ ಎಲ್ಲರೂ ಮಕ್ಳಿಗೂ ಸೇರಿ ಎಲ್ಲರಿಗೂ ಅನುಕೂಲ ಆಗೋ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ರೂಪಿಸಬೇಕು. ಅದರದ್ದೆಲ್ಲ ಚರ್ಚೆ ಆಗಿದೆ ಸರ್. ಅದರದ್ದೆಲ್ಲ ಎಲ್ಲ ನಮ್ಮ ಸರ್ಕಾರಿ ನೌಕರ ಉತ್ತಮ ಸ್ಪಂದನೆ ಇದೆ. ಮತ್ತು ಎಲ್ಲ ನಮ್ಮ ಈ ಹಿಂದೆ ಇದ್ದ ಬಾಡಿ ಎಲ್ಲ ನಮ್ಮ ಈಗಿರುವಂಥವರು ಎಲ್ಲ ಪದಾಧಿಕಾರಿಗಳು ಸಹಕಾರವೂ ಇದೆ ಸರ್. ಎಲ್ಲ ವೃಂದ ಸಂಘಗಳ ಸಹಕಾರವೂ ಇದೆ. ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಯಾವತ್ತೂ ಬೆನ್ನು ಕೊಟ್ಟಿಲ್ಲ, ಬೆನ್ನು ತೋರಿಸಿಲ್ಲ. ಅವರೆಲ್ಲ ಸಹಕಾರಗಳಿದ್ದಾವೆ. ನಮ್ಮ ಸ್ಥಳೀಯ ಶಾಸಕರು ಸಹ ಉತ್ತಮವಾಗಿ ನಮಗೆ ಸ್ಪಂದನೆ ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನೀವು ಹೇಳಿರೋ ಕಾರ್ಯಕ್ರಮವನ್ನು ಸೇರಿಸಿ ಸಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಇದರಲ್ಲಿದ್ದೀವಿ ಸರ್. ಮಾಡುವಂಥ ಒಂದು ಈಗ ಆಲ್ರೆಡಿ ಕೆಲವೊಂದು ಸರ್ಕಾರಿ ನೌಕರರು ತಮ್ಮ ಸ್ವ ಇಚ್ಛೆಯಿಂದ ತೀರಾ ಬಡತನದಲ್ಲಿರುವಂಥವರಿಗೆ ಔಷಧಿಗಳನ್ನು ಕೊಡ್ತಾ ಇದ್ದಾರೆ. ಅದು ಒಳ್ಳೆ ಕಾರ್ಯ, ತಪ್ಪೇನಿಲ್ಲ. ಇನ್ನೂ ಹೆಚ್ಚಿನದಾಗಿ ನೀವೆಲ್ಲ ಸೇರಿಕೊಂಡು ಇನ್ನೂ 4 ಜನಕ್ಕೆ ಉಪಯೋಗ ಮಾಡ್ಕೋಬೋದಲ್ಲ, ಒಂದು ಟೀಮ್ ಮಾಡಿಕೊಂಡು. ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋ ಕಾರ್ಯಕ್ರಮಗಳೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಸಮನ್ವಯ ಸಾಧಿಸ್ಕೊಂಡು ನಮ್ಮ ತಾಲೂಕು ಸರ್ಕಾರಿ ನೌಕರರಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ ನೀವು ಹೇಳಿರುವಂಥ ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿ ಈ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಎಲ್ಲ ಮಾಡುವಂಥ ಉತ್ತಮ ಕಾರ್ಯಕ್ರಮ ಮಾಡುವಂಥ ಯೋಜನೆಗಳು ಸುಮಾರು ಇದ್ದಾವೆ ಸರ್. ಎಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಅನುಷ್ಠಾನಕ್ಕೆ ಬರುತ್ತೆ ಸರ್. ಇದೆಲ್ಲ ಬರುತ್ತೆ ಎಲ್ಲ ಕಾರ್ಯಕ್ರಮಗಳು. ನಮ್ಮ ವಾಹಿನಿದೊಂದು ಆಸೆ ಏನು ಅಂದರೆ, ಈಗ ನೀವು ಸರ್ಕಾರಿ ನೌಕರಿಗಳೆಲ್ಲ ಸೇರಿ ನೀವು ಒಂದೊಂದು ಏನು ಬೇಕು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದೀರಾ. ಪ್ರತಿಭಾ ಪುರಸ್ಕಾರ ಇರ್ಬೋದು, ಕ್ರೀಡೆ ಇರ್ಬೋದು, ಇದೆಲ್ಲ ಮಾಡ್ತಾಯಿರೋ ಜೊತೆಗೆ ಬೇರೆ ಸಾರ್ವಜನಿಕರಿಗೂ ಏನಾದ್ರು ಒಂದು ನಿಮ್ಮ ಕೈಲಾಗಿದ್ದಂತ ಏನಾದ್ರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಮತ್ತು ಆರೋಗ್ಯದ ಬಗ್ಗೆ ಆಗಲಿ ಯಾವ್ದಾರಾಗಲಿ ಒಂದೊಂದು ರಂಗದಲ್ಲಿ ಒಂದೊಂದು ನೀವು ತೋರಿಸ್ಬೇಕು ಅಂತ ನಮ್ಮ ಒಂದು ಸಹಕರಿಸಿ ಒಂದು ಇದು ಮಾಡಬೇಕು ಅಂತ. ಹೌದು ಸರ್, ನೀವು ಹೇಳ್ತಿರೋದು ಸರಿ ಇದೆ. ಈಗ ನಮ್ಮ ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ನಾವು ಸಾರ್ವಜನಿಕರ ಜೀವನಕ್ಕೆ ಕೆಲಸ ಮಾಡೋರು. ಹಾಗಾಗಿ ಅವ್ರಿಗೋಸ್ಕರ ಸಾರ್ವಜನಿಕವಾಗಿ ಎಲ್ಲ ಏನೇನು ಮಾಡಬೇಕು ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಯೋಜನೆ ರೂಪರೇಷೆಗಳನ್ನು ಮಾಡಿಕೊಂಡು ಹಂತವಾಗಿ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಸರ್. ಎಲ್ಲ ಒಳ್ಳೆ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್. ನಮಸ್ತೆ.